ಹರಿವು ನೀರು ನಮ್ಮ ಜೀವನ ಯೌವನ ಸಾಗುವ ಮೇಲ ಏನಕ್ಕೆ ಹೋಗಿ ಮಾಡದಿ ಸಾಗು ಬರುವಲೋ ನಿನ್ನ ನುಡಿ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ತಿಂದ ಕೂಡದ ಮುನಿಯಾದ ಚಿಂತಿದ ಕೂಡೋದೈತಿ ಚಿಂತಿದ ಕೂಡೋದೈತಿ ಚಿಂತಿದ ಕೂಡೋದೈತಿ ಚಿಂತಿಸದ ಮುನಿಯಾದ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣು. ಇಮಾಮ್ ಸಾಹೇಬರಿಗೆ ಕಲ್ಯಾಣವಾಗಲಿ, ಎಲ್ಲವೂ ಒಳ್ಳೆಯದಾಗುತ್ತದೆ, ಏನೂ ಚಿಂತೆ ಬೇಡ. ಗುರುದೇವ, ಒಳಗಡೆ ಹಜುಮ ಹೆರಿಗೆಯನ್ನು ಅನುಭವಿಸುತ್ತಿದ್ದಾನೆ. ಅಪರೂಪದ ಹೆರಿಗೆ ತಾವು ಹರಿಸಬೇಕು, ಆಶೀರ್ವದಿಸಬೇಕಂತಂದೆ ಆಶೀರ್ವದಿಸಿ. ಇಮಾಮ, ಇದು ನಿನ್ನ ಮಗನ ಜನ್ಮ ಕುಂಡಲಿ. ಶಿಶುನಾಳದಲ್ಲಿ ಜನಿಸುತ್ತಿರುವ ಶಿವಪುತ್ರನಿಗೆ ಒಳ್ಳೆಯದಾಗಲಿ ಎಂದು ನಿನ್ನೆ ರಾತ್ರಿ ನಿತ್ಯ ನೈವೇದ್ಯ ಮಾಡಿ ರಾತ್ರಿಯೆಲ್ಲ ಜಾಗರಣೆ ಮಾಡಿದೆವು. ನಿನ್ನ ಮಗನು ಬರುವ ಸಂತಸದ ಗಳಿಗೆ ಕಂಡು ನಮಗೆ ರಾತ್ರಿ ಕಳೆದುದೇ ತಿಳಿಯಲಿಲ್ಲ. ಅಲ್ಲ, ನಿನಗೆ ಎಷ್ಟೊಂದು ಕರುಣ ಬರುತ್ತದೆ. ಮಹಾತ್ಮ ಹಜರೇಶ್ ಹಾಗೂ ಕಾಲದಲ್ಲಿಗರ ವಾಣಿಯು ಅಂದಾಗ ನನ್ನ ಮಗುವಿನ ಜನಗಳಿಗೆ ಹೇಗಿದೆ ತಂದೆ? ನಿನ್ನ ಮಗನು ಉದಯಿಸುವ ಕಾಲ ಬಲು ಉತ್ಕೃಷ್ಟ. ಕುಂಡಲಿಯನ್ನು ನೋಡಿದರೆ ನಿನ್ನ ಮಗನು ಈ ಊರಿಗೆ, ಈ ನಾಡಿಗೆ ಕೀರ್ತಿ ತರುವಂತ ಮಗನಾಗುತ್ತಾನೆ. ಇದೆಲ್ಲವನ್ನು ತಾವು ಯಾವಾಗ ತಿಳ್ಕೊಂಡ್ರಿ ಅಂತೀನಿ? ಶಿಶುನಾಳಧೀಶ ಬಸವೇಶ್ವರನ ಬಯಲು ಆಲಯದಲ್ಲಿ ನಿನ್ನೆ ರಾತ್ರಿ ನಿತ್ಯ ನೈವೇದ್ಯ ಮಾಡಿ ರಾತ್ರಿಯೆಲ್ಲ ಜಾಗರಣೆ ಮಾಡಿದೆವು. ನಿನ್ನ ಮಗನು ಬರುವ ಸಂತಸದ ಗಳಿಗೆ ಕಂಡು ನಮಗೆ ರಾತ್ರಿ ಕಳೆದಂತೆ ತಿಳಿಯಲಿಲ್ಲ. ಅಂತೂ ನಾನು ಕಂದನಿಗೆ ರಾತ್ರಿ ಇಡೀ ಜಾಗರಣೆ ಮಾಡಿಸಿದ್ದೀನಿ. ನಿನ್ನ ಮಗನ ಉದಯಕ್ಕೆ ನಾನು ಜಾಗರಣೆ ಮಾಡಿದ್ದು ಏನ್ ದೊಡ್ಡ ಮಹಾಯಮಾಮ. ನಿನ್ನ ಮಗನು ಮಲಗಿದ ಜನಾಂಗವನ್ನೇ ಬಡಿದೆಬ್ಬಿಸುತ್ತಾನೆ. ಮಾಯಾನಿದೆಯಲ್ಲಿ ಮೈ ಮರೆತವನ್ನ ಎಚ್ಚರಗೊಳಿಸುತ್ತಾನೆ. ಅಷ್ಟೇ ಅಲ್ಲ, ಈ ಶಿಶುನಾಳದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಜನಿಸಿದ ನಿನ್ನ ಮಗನು ಈ ನಾಡಿನಲ್ಲಿ ಒಂದು ಪ್ರಚಂಡ ಶಕ್ತಿಯಾಗಿ ಬೆಳೆಯುತ್ತಾನಪ್ಪ ನಿನ್ನ ಮಗ. ಸಂತೋಷವಾಗಿ ಸಂತೋಷವಾಗಿ ನನ್ನ ಮಗುವಿನ ಈ ವಿದ್ಯಾ ಬುದ್ಧಿ ಎಲ್ಲಿಯೂ ಹೇಗಿದೆ ಗುರುದೇವ? ಈ ಕುಂಡಲಿಯ ಅವಲೋಕನದಿಂದ ನಿನ್ನ ಮಗನು ಈ ನಾಡಿಗೆ ಪಾಠ ಕಲಿಸುತ್ತಾನೆ. ಸಂತೋಷ ಗುರುನಾಥ, ಸಂತೋಷ. ನನ್ನ ಕಂದ ಕವಿಯಾಗವೇ ಬರೀ
ಸಾಮಾನ್ಯ ಕವಿ ಅಲ್ಲಪ್ಪ, ಅಸಾಮಾನ್ಯ ಕವಿ, ಅನುಭವಿ ಕವಿ, ಪ್ರಾಸ್ತಾವಿಕ ಕವಿ. ಅದು ನೋಡು, ಶಿಶುನಾಳದೊಳಗ ಮೋನ ಕವಿದ ವಾತಾವರಣ. ಕತ್ತಲೆ ಕಳೆಯಿತು, ಕವಿ ಮೂಡಿದನು, ನಿನ್ನ ಮಗನು ಉದಯಿಸಿದನಪ್ಪ, ಉದಯಿಸಿದನು. ನಮ್ಮ ಆಶೀರ್ವಾದವೇ ಅವರ ಬಾಳಿಗೆ ಶ್ರೀರಕ್ಷೆ ಆಗುತ್ತದೆ. ಅಲ್ಲಾಡಿ ನೆಂಚೆಯನ್ನು ಈಡೇರಿಸಿದನು. ಹೇಳು. ಓಹೋ ಕಾವಲಿಗರು ಬರಬೇಕು. ತಮ್ಮ ವಾಣಿ ಪರಿಷದನ್ನು ಕಣ್ಣಾರೆ ಕಾಣಲು ತಾವು ಬಂದಿದ್ದೀರಿ. ಅದೇ ನನ್ನ ಪರಮ ಭಾಗ್ಯ, ಪರಮ ಸಂತೋಷ. ಬಸಯ್ಯನವರು ಆಗಲೇ ಮಗುವಿನ ಕುಂಡಲಿ ಮುಗಿಸುತ್ತಿದ್ದಾರೆ. ಇಮಾಮ್ ಸಾಹೇಬರ ಮಗನು ಮೊಹಮ್ಮದ್ ಪೈಮರ್ ತತ್ವಗಳನ್ನು ಮಗದೊಮ್ಮೆ ಜನರ ಮನದಲ್ಲಿ ಬಿತ್ತುವ ಹಿರಿಯ ಮಕ್ಕಳಿಗೇನಾಗುತ್ತದೆ. ಅದಷ್ಟೇ ಅಲ್ಲ, ಆತ್ಮ ಜ್ಞಾನಿಯಾಗುತ್ತಾನೆ, ತೀರಾ ಖುಷಿಯಾಗುತ್ತಾನೆ. ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ಮಗನಾಗುತ್ತಾಳೆ. ಗೋವಿಂದ ಕುಮಾರನ್ ಓಹೋ, ಗೋವಿಂದ ಭಟ್ಟರು ಬರಬೇಕು, ಬರಬೇಕು. ಇದೇನಿದು? ಬೆಳಗಾಗೋದ್ರೊಳಗಾಗಿ ಶಿಶುನಾಳಕ್ಕೆ ಬಂದಿರಲ್ಲ, ಏನಾದರೂ ವಿಶೇಷವಿದ್ದೇನು? ನನ್ನ ಮಗುವನ್ನು ನೋಡುವುದು. ಇದೋ ನೋಡಿ, ಇಮಾಮ್ ಸಾಹೇಬರು ಮಗುವಿನನ್ನು ತಂದೆ ಬಿಟ್ಟರು. ಈ ಮೂವರು ಮಹಾತ್ಮರು ಮಗುವಿಗೆ ಹರಿಸಬೇಕು, ಹಸಿರು ವಹಿಸಬೇಕು. ಇವನು ದೊಡ್ಡವನಾಗುವಾಗ ನಾವು ದೇಹವನ್ನು ತೊಟ್ಟುಕೊಂಡಿರುವುದಿಲ್ಲ. ಆದ್ದರಿಂದ ಈಗಲೇ ಇವನನ್ನು ಕಣ್ತುಂಬ ಕಂಡು ಹೊಟ್ಟೆ ತುಂಬ ಹರಿಸುತ್ತೇವೆ. ಬೇಡ, ಅಲ್ಲ ನಿನಗೆ ಒಳ್ಳೆಯದು ಮಾಡಬೇಕು. ಪೂರ್ಣಾಂತ ತಮ್ಮಗಳ ಆಶೀರ್ವಾದವೇ ನನ್ನ ಮಗನಿಗೆ ಬಹಳ ಬುದ್ಧಿಗಂಟಾಗಿದೆ. ಬರೀ ದಾರಿ ಬುತ್ತಿಯಾಗುವುದು ಬೇಡಪ್ಪ, ಜೀವನದ ಇಡುಗಟ್ಟಾಗಲಿ. ಮಗು, ಈ ನೆಲದ ಸತ್ವಗಳನ್ನು ಹೀರಿಕೊಂಡು ಬೆಳೆದು ದೊಡ್ಡವನಾಗು. ಆ ಶಿವನ ಬೆಳಕಾಗು, ಈ ಶಿಶುನಾಳದ ಸಿಡಿಲಾಗು, ಶಿವದೊಡೆಯಾಗಪ್ಪ ಮಗು. ಕಳಸಕ್ಕೆ ಬಂದ್ರು. ಈ ಮೂವರು ಮಹಾತ್ಮರು ನನ್ನ ಮಗುವಿಗೆ ಏನು ಹೆಸರು ಎಂಬುದು ತಾವು ತಿಳಿಸಿಕೊಡಬೇಕು. ಇಮಾಮ, ನಿನ್ನ ಮಗ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದಾತ. ಆತನಿಗೆ ಶರೀಫನೆಂದು ನಾಮಕರಣ ಮಾಡೋಣ. ಮಹಾತ್ಮ ಮೊಹಮ್ಮದ್ ಪೈಗಂಬರ ತತ್ವಗಳನ್ನು ಲೋಕಕ್ಕೆ ತಿಳಿಸಿಬಿಡುವವನಿಗೆ ಮೊಹಮ್ಮದ್ ಶರೀಫನೆಂಬ ನಾಮಕರಣವಾಗಲಿ. ಮೊಹಮ್ಮದ್ ಶರೀಫನಾಗು. ಶಿಶುನಾಳದಿ ಶಬಸ್ವೇಶ್ವರ ಕರುಣೆಯಾಗಿ ಮನಸದ ಗೋವಿಂದ ಭಟ್ರ ಮಾನಸ ಪುತ್ರನಾಗು, ಗೋವಿಂದ ಕುಮಾರನೆನಿಸು. ಬೆಳೆದು ಬೆಳಕಾಗು, ಈ ಜನರ ಕಣ್ಣಾಗು, ಶಿಶುನಾಳದ ಸಿರಿಯಾಗಪ್ಪ ಮಗು. ಸಂತೋಷವಾಯಿತು ಪೂರ್ಣಾಂತ. ಈ ಮಗುವಿನ ನಾಮಕರಣ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ನಾವು ಎಲ್ಲರೂ ಸೇರಿ ನಮ್ಮ ಮನ್ಯಾಗ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು.